ಬೆಂಗಳೂರಲ್ಲಿ 5 ಲಕ್ಷ ಬಾಂಗ್ಲಾ ನುಸುಳುಕೋರರು. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವರಿಗೆ ಫ್ರೀ ಮನೆ. ಮೂಲ ಭಾರತೀಯರು ದೇಶ ಬಿಡೋ ಕಾಲ ಬರುತ್ತಾ? ಬೆಚ್ಚಿ ಬೀಳಿಸುವ ಸತ್ಯ. ನಮಸ್ಕಾರ ವೀಕ್ಷಕರೇ, ನೀವು ಬೆಳಗ್ಗೆ ಎದ್ದು ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ತಿಂಗಳ ಕೊನೆಗೆ ಬಂದ ಸಂಬಳದಲ್ಲಿ ಅರ್ಧದಷ್ಟು ದುಡ್ಡನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ತೀರಾ. ಆ ದುಡ್ಡು ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ಮಕ್ಕಳ ಆಸ್ಪತ್ರೆಗೆ, ಸ್ಕೂಲ್ಗೆ, ರಸ್ತೆಗೆ ಬಳಕೆಯಾಗಬೇಕು ಅನ್ನೋದು ನಿಮ್ಮ ಆಸೆ. ಆದರೆ ಅದೇ ನಿಮ್ಮ ಟ್ಯಾಕ್ಸ್ ದುಡ್ಡನ್ನು ತಗೊಂಡು ಹೋಗಿ ಗಡಿ ದಾಟಿ ಕಳ್ಳರಂತೆ ನುಸುಳಿ ಬಂದಿರುವ ಅಕ್ರಮ ಬಾಂಗ್ಲಾದೇಶಿಗಳಿಗೆ ಮನೆ ಕಟ್ಟಿಕೊಟ್ರೆ, ಅವರಿಗೆ ಫ್ರೀ ರೇಷನ್, ಫ್ರೀ ಕರೆಂಟ್, ಆಧಾರ್ ಕಾರ್ಡ್, ವೋಟರ್ ID ಮಾಡಿಕೊಟ್ರೆ ನಿಮ್ಮ ರಕ್ತ ಕುದಿಯಲ್ವಾ? ಇವತ್ತು ಬೆಂಗಳೂರು ಸೇರಿದಂತೆ ಭಾರತದ ಮೆಟ್ರೋ ಸಿಟಿಗಳಲ್ಲಿ ನಡೀತಾ ಇರೋದು ಇದೇ ಹಗರಣ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಬಾಂಗ್ಲಾದೇಶಿಗರ ವಲಸಿಗರ ಸ್ವರ್ಗವಾಗಿ ಹೋಗ್ಬಿಟ್ಟಿದೆ. ಕಸ ವಿಲೇವಾರಿ ಮಾಡುವ ಜಾಗಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಸೆಕ್ಯೂರಿಟಿ ಗಾರ್ಡ್ಗಳವರೆಗೆ ಇವರೇ ತುಂಬ ಹೋಗ್ಬಿಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ಇವರನ್ನ ಯಾಕೆ ಓಲೈಕೆ ಮಾಡ್ತಿದ್ದಾವೆ? ಅಕ್ರಮವಾಗಿ ಬಂದವರಿಗೆ ಸಕ್ರಮ ಪಟ್ಟ ಕಟ್ಟುವುದು ಯಾಕೆ? ಇವರ ಜನಸಂಖ್ಯೆ ಹೀಗೆ ಹೆಚ್ಚಾದ್ರೆ ಮೂಲ ಭಾರತೀಯರ ಗತಿ ಏನಾಗತ್ತೆ? ಇತಿಹಾಸದಲ್ಲಿ ಇದೇ ರೀತಿ ಅಕ್ರಮ ವಲಸಿಗರಿಗೆ ಜಾಗ ಕೊಟ್ಟು ಕೊನೆಗೆ ಮೂಲ ನಿವಾಸಿಗಳೇ ದೇಶ ಬಿಟ್ಟು ಓಡಿ ಹೋದ ಉದಾಹರಣೆಗಳು ಇದಾವ. ಈ ಎಲ್ಲ ಪ್ರಶ್ನೆಗಳು ನಿಮಗೆ ರಾತ್ರಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಬನ್ನಿ, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ನಮ್ಮ ಕಣ್ಣ ಮುಂದೆಯೇ ನಡೀತಾ ಇರುವ ಈ ಡೆಮೋಗ್ರಫಿ ಬದಲಾವಣೆಯ ಕರಾಳ ಸತ್ಯವನ್ನ ಎಳೆಯಾಗಿ ಬಿಚ್ಚಿಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಭಾರತ ಸರ್ಕಾರ, ಅದರಲ್ಲೂ ಈ ರಾಜ್ಯ ಸರ್ಕಾರಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಒಬ್ಬರೇ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸಮರ ಸಾರಿ ಈಗಾಗಲೇ 2 ಲಕ್ಷ ಬಾಂಗ್ಲಾದೇಶಿಗರನ್ನ ಹೊರದಬ್ಬಿದ್ದಾರಂತೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಅಕ್ರಮ ಬಾಂಗ್ಲಾದೇಶಿಗಳಿಗೆ ಮನೆ ಕಟ್ಟಿಕೊಡುವಂತಹ ಪ್ರಕ್ರಿಯೆ ನಡೀತಾ ಇದೆಯಾ? ಹೊರ ರಾಜ್ಯಗಳಿಂದ ಬಂದವರಿಗೆ ಮನೆ ಕಟ್ಟಿಕೊಡಲಾಗ್ತಾ ಇದೆಯಾ? ಕರ್ನಾಟಕದ ಜನರಿಗೆ, ಉತ್ತರ ಕರ್ನಾಟಕದ ಜನರಿಗೆ ಬಾಡಿಗೆ ಕಟ್ಟಕ್ಕಾಗದೆ ಬೀದಿ ಅಲೆದಾಡ್ತಾ ಇದ್ದಾರೆ. ಅಂಥವರಿಗೆ ಒಂದು ಸೂರು ಕಟ್ಟಿಕೊಡುವಷ್ಟು ಇಲ್ಲ. ಆದರೆ ಈ ಅಕ್ರಮ ವಲಸಿಗರ ಮೇಲೆ ಯಾಕಿಷ್ಟು ಪ್ರೀತಿ? ಅಕ್ರಮ ವಲಸಿಗರನ್ನ ಸಕ್ರಮ ವಲಸಿಗರು ಅಂತ ಯಾಕೆ ಮಾಡೋದಕ್ಕೆ ಹೊರಟಿದಾವೆ ಈ ರಾಜಕೀಯ ಪಕ್ಷಗಳು? ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಬೆಂಗಳೂರಲ್ಲಿ ಅಕ್ರಮ ವಲಸಿಗರು ಎಷ್ಟಿದ್ದಾರೆ? ಬೆಚ್ಚಿ ಬೀಳಿಸುವ ಲೆಕ್ಕಾಚಾರ. ವೀಕ್ಷಕರೇ, ಮೊದಲ ಪ್ರಶ್ನೆ, ನಮ್ಮ ಬೆಂಗಳೂರಲ್ಲಿ ಇವರೆಷ್ಟು ಜನ ಇದ್ದಾರೆ? ಸರ್ಕಾರದ ಬಳಿ ಅಧಿಕೃತ ಲೆಕ್ಕ ಇಲ್ಲ. ಯಾಕಂದ್ರೆ ಇವರು ವೀಸಾನೋ ಅಥವಾ ಪಾಸ್ಪೋರ್ಟ್ ಹಿಡ್ಕೊಂಡು ಏರ್ಪೋರ್ಟ್ನಿಂದ ಬಂದವರಲ್ಲ. ಇವರು ಗಡಿ ಬೇಲಿ ದಾಟಿ ಲಾರಿಗಳಲ್ಲೋ ಅಥವಾ ಬೇರೆ ಬೇರೆ ಕಡೆಗಳಿಂದಲೋ ಅಡಗಿಕೊಂಡು ಬಂದವರು. ಆದರೆ ಪೊಲೀಸ್ ದಾಳಿಗಳು ಮತ್ತು ಗುಪ್ತಚರ ವರದಿಗಳ ಅಂದಾಜು ನೋಡಿದ್ರೆ ತಲೆ ತಿರುಗತ್ತೆ. ಅಂದಾಜು ಸಂಖ್ಯೆ ಎಷ್ಟಿದೆ ಗೊತ್ತಾ? ಕೆಲವು ಮೂಲಗಳ ಪ್ರಕಾರ ಬೆಂಗಳೂರು ಒಂದರಲ್ಲಿಯೇ 3 ರಿಂದ 5 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಇದ್ದಾರಂತೆ. ಇದು ಚಿಕ್ಕ ಸಂಖ್ಯೆಯಲ್ಲ ವೀಕ್ಷಕರೇ. 2025 ವರ್ಷದವರೆಗೆ ಬಾಂಗ್ಲಾದೇಶಿಗರು ಭಾರತದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ 3 ರಿಂದ 5 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಇದ್ದಾರಂತೆ. ಎಲ್ಲೆಲ್ಲಿದ್ದಾರೆ? ಬೆಳ್ಳಂದೂರು, ಸರ್ಜಾಪುರ, ಮಾರಥಳ್ಳಿ, ಮಹಾದೇವಪುರ ಮತ್ತು KR ಪುರಂ ಭಾಗಗಳಲ್ಲಿ ಇವರು ವಾಸವಾಗಿದ್ದಾರೆ. ಇವರ ಅಡ್ಡೆಗಳು ಇದ್ದಾವೆ. ಕಸದ ಮಾಫಿಯಾ ನಡೆಯುತ್ತೆ. ಬೆಂಗಳೂರಿನ ಕಸ ವಿಂಗಡಣಾ ಘಟಕಗಳಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಯೂನಿಟ್ಸ್ ಇರ್ತಾವಲ್ಲ, ಅಲ್ಲಿ ಕೆಲಸ ಮಾಡುವವರಲ್ಲಿ 70% ರಿಂದ 80% ಮಂದಿ ಬಾಂಗ್ಲಾದೇಶಿಗಳು ಇದ್ದಾರೆ ಅನ್ನುವಂತಹ ಆರೋಪ ಇದೆ. ಇವರಿಗೆ ಕಡಿಮೆ ಸಂಬಳ ಕೊಟ್ಟರೆ ಸಾಕು, ಇವರು ಯಾವ ಹಕ್ಕು ಕೇಳೋದಿಲ್ಲ ಅಂತ ಕಾಂಟ್ರಾಕ್ಟರ್ಗಳು ಇವರನ್ನೇ ಕೆಲಸಕ್ಕೆ ಇಟ್ಕೊಳ್ತಾರೆ. ಪೊಲೀಸರು ರೇಡ್ ಮಾಡಿದಾಗ ಇವರೆಲ್ಲರೂ ನಾವು ಪಶ್ಚಿಮ ಬಂಗಾಳದವರು ಅಂತ ನಕಲಿ ID ಕಾರ್ಡ್ಗಳನ್ನು ತೋರಿಸ್ತಾರೆ. ಇವರು ಬಂಗಾಳಿ ಭಾಷೆ ಮಾತನಾಡೋದ್ರಿಂದ ಅವರನ್ನು ಪಶ್ಚಿಮ ಬಂಗಾಳದವರು ಯಾರು, ಬಾಂಗ್ಲಾದೇಶಿಗರು ಯಾರು ಅಂತ ಗುರುತಿಸೋದು ಕಷ್ಟವಾಗತ್ತೆ. ಇಲ್ಲಿ ಪ್ರಶ್ನೆ ಮೂಡೋದು ಸಹಜ. ಬರೀ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಬಾಂಗ್ಲಾದೇಶಿಗರಿಗೆ ಕಸ ವಿಲೇವಾರಿ ಘಟಕಗಳಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತ ಅಂದರೆ ಇದು ತಪ್ಪು. BJP ಸರ್ಕಾರ ಇದ್ದಾಗಲೂ ಕೂಡ ಇಷ್ಟೇ ಪ್ರಮಾಣದ ಅಥವಾ ಇಷ್ಟೇ ಜನ ಕಸ ವಿಲೇವಾರಿನೋ ಮತ್ತೊಂದು ಕಾಂಟ್ರಾಕ್ಟರ್ ಕೆಲಸನೋ ಇವೆಲ್ಲವೂ ಕೂಡ ಬಾಂಗ್ಲಾದೇಶಿಗರ ಕೈಯಲ್ಲೇ ಇತ್ತು. ಬಾಂಗ್ಲಾದೇಶಿಗಳೇ ಮಾಡ್ತಾ ಇದ್ರು. ಅಂದರೆ ನಾವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, BJP ಆಗಲಿ ಕಾಂಗ್ರೆಸ್ ಆಗಲಿ ಇಬ್ಬರೂ ಒಂದೇ. ಇವರಿಬ್ಬರು ಸೇರಿಕೊಂಡು ಬಾಂಗ್ಲಾದೇಶಿಗಳನ್ನು ಸಾಕ್ತಾ ಇದ್ದಾರೆ. ಯಾಕೆ ಸಾಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ರಾಜಕೀಯ ಪಕ್ಷದವರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇನ್ನು ವೀಕ್ಷಕರೇ, ನಮ್ಮ ಟ್ಯಾಕ್ಸ್ ಅವ್ರಿಗೆ ಮನೆ, ಸರ್ಕಾರಿ ಸವಲತ್ತುಗಳೆಲ್ಲವೂ ಕೂಡ ದುರ್ಬಳಕೆ. ವೀಕ್ಷಕರೇ, ಇದು ಬಹಳ ನೋವಿನ ಸಂಗತಿ.
ಒಬ್ಬ ಸಾಮಾನ್ಯ ಭಾರತೀಯ ಮಧ್ಯಮ ವರ್ಗದ ಪ್ರಜೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಬೇಕು ಅಂತಂದರೆ ಅಥವಾ ಒಂದು ಫ್ಲ್ಯಾಟ್ ತಗೊಳ್ಬೇಕು ಅಂತಂದರೆ ಜೀವನ ಪೂರ್ತಿ ಸಾಲ ತೀರಿಸ್ತಾನೇ ಇರಬೇಕು. EMI ಕಟ್ಟಿ 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 ಸೊಂಟ ಮುರಿದು ಹೋಗುತ್ತೆ. ಆದರೆ ಅಕ್ರಮ ವಲಸಿಗರಿಗೆ ಏನಾಗ್ತಾ ಇದೆ ನೋಡಿ. ಕಾಲೋನಿಗಳ ನಿರ್ಮಾಣ, ಸರ್ಕಾರಿ ಜಾಗಗಳಲ್ಲಿ, ಕೆರೆ ಅಂಗಳಗಳಲ್ಲಿ ಇವರು ಗುಡಿಸಲುಗಳನ್ನು ಹಾಕೊಂಡಿರ್ತಾರೆ. ಕೆಲವು ವರ್ಷಗಳ ನಂತರ ಇದು ಕೊಳಗೇರಿಯಾಗತ್ತೆ. ಮಾನವೀಯತೆ ದೃಷ್ಟಿಯಿಂದ ಅವರನ್ನು ಒಕ್ಕಲೆಬ್ಬಿಸಬಾರದು ಅಂತ NGOಗಳು ಮತ್ತು ವೋಟ್ ಬ್ಯಾಂಕ್ ರಾಜಕಾರಣಿಗಳು ಬರ್ತಾರೆ. ಸ್ಲಂ ಬೋರ್ಡ್ಗಳು ಮನೆಗಳಾಗತ್ತೆ. ಇದೇ ಜಾಗದಲ್ಲಿ ಸರ್ಕಾರ ಸ್ಲಂ ಬೋರ್ಡ್ ವತಿಯಿಂದ ಪಕ್ಕಾ ಮನೆಗಳನ್ನ ಕಟ್ಟಿಸ್ಕೊಡ್ತಾರೆ. ನಮ್ಮ ದುಡ್ಡಲ್ಲಿ ಅವ್ರಿಗೆ ಮನೆ ಸಿಗತ್ತೆ. ಅಕ್ರಮವಾಗಿ ಜಾಗ ಹಿಡಿದವರಿಗೆ ಅದನ್ನ ಸಕ್ರಮ ಮಾಡಿ ಕೊಡ್ತಾರೆ. ದೆಹಲಿಯಲ್ಲಿ ರೋಹಿಂಗ್ಯಾಗಳಿಗೆ ಫ್ಲಾಟ್ ಕೊಡೋದಕ್ಕೆ ಹೊರಟಿದ್ದು ನೆನಪಿದೆಯಾ? ಇದೇ ರೀತಿ ಬೆಂಗಳೂರಲ್ಲೂ ಹಲವಾರು ಕಡೆಗಳಲ್ಲಿ ಇವರಿಗೆ ಪರೋಕ್ಷವಾಗಿ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಇವರು ಟ್ಯಾಕ್ಸ್ ಕಟ್ಟೋದಿಲ್ಲ, ಆದರೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ, ರೇಷನ್ ಅಕ್ಕಿ ಎಲ್ಲವೂ ಕೂಡ ಬಳಸ್ಕೊಳ್ತಾರೆ. ಅಂದ್ರೆ ನೀವು ಕಟ್ಟಿದ ತೆರಿಗೆ ಹಣ ನಿಮ್ಮ ಮಕ್ಕಳ ಪಾಲಾಗುವ ಬದಲು ದೇಶಕ್ಕೆ ಕಳ್ಳತನದಿಂದ ಬಂದವರ ಪಾಲಾಗ್ತಾ ಇದೆ. ಹಂಗಾದ್ರೆ ರಾಜಕೀಯ ಪಕ್ಷಗಳು ಇವರನ್ನ ಓಲೈಸೋದು ಯಾಕೆ? ಇವ್ರಿಗೆ ಯಾಕೆ ಮನೆ ಕಟ್ಕೊಡ್ತಾರೆ? ಇವ್ರಿಗೆ ಯಾಕೆ ಸವಲತ್ತು ಕೊಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇದ್ರ ಹಿಂದೆ ಇರೋದು ಅಪ್ಪಟ ಅಸಹ್ಯಕರ ರಾಜಕೀಯ. ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ 5,000ದಿಂದ 10,000 ಅಕ್ರಮ ವಲಸಿಗರಿದ್ರೆ ಸಾಕು, ಅವರು ಸೋಲು ಗೆಲುವನ್ನ ನಿರ್ಧಾರ ಮಾಡ್ತಾರೆ. ಸ್ಥಳೀಯ ಕಾರ್ಪೊರೇಟರ್ ಅಥವಾ MLA ಬೆಂಬಲಿತ ಏಜೆಂಟ್ಗಳು ಈ ವಲಸಿಗರಿಗೆ ಮೊದಲು ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾರೆ. ಅಂದರೆ ಪಶ್ಚಿಮ ಬಂಗಾಳ ಯಾವುದೋ ಒಂದು ಹಳ್ಳಿಯ ವಿಳಾಸವನ್ನು ಕೊಡ್ತಾರೆ. ವೋಟರ್ ID, ಆಧಾರ್ ಕಾರ್ಡ್ ಬಂದ ಮೇಲೆ ವೋಟರ್ ID ಕೂಡ ಕೆಲಸ ಮಾಡುತ್ತೆ. ಅದು ಕೂಡ ಬೇಗ ಸಿಗತ್ತೆ. ಒಮ್ಮೆ ಅವರಿಗೆ ವೋಟರ್ ID ಸಿಕ್ಕರೆ ಅವರು ಆ ರಾಜಕಾರಣಿಗಳ ಋಣವಾಗಿರ್ತಾರೆ. ಆ ರಾಜಕಾರಣಿ ಏನು ಹೇಳ್ತಾನೋ ಅದನ್ನೇ ಮಾಡ್ತಾರೆ. ಅವರು ಭಾರತದ ಹಿತಾಸಕ್ತಿ ನೋಡಲ್ಲ. ತಮಗೆ ಯಾರು ರಕ್ಷಣೆ ಕೊಡ್ತಾರೋ ಅವರಿಗೆ ವೋಟ್ ಹಾಕ್ತಾರೆ. ಹೀಗಾಗಿ ರಾಜಕೀಯ ಪಕ್ಷಗಳಿಗೆ ಇವರು ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತೆ ಕಾಣಿಸ್ತಾರೆ. ಅದಕ್ಕಾಗಿಯೇ ಇವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಹೋದರೆ ರಾಜಕಾರಣಿಗಳು ಅಡ್ಡ ಬರ್ತಾರೆ. ಇವರು ಬಡವರು, ಇವರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಡೈಲಾಗ್ ಹೊಡಿತಾರೆ. ಇನ್ನು ಟ್ಯಾಕ್ಸ್ ಕಟ್ಟೋದು ನಾವು, ಮಜಾ ಮಾಡೋದು ಅವರು. ಆರ್ಥಿಕ ಹೊರೆ ಹೆಂಗಾಗತ್ತೆ ನೋಡ್ತಾ ಹೋಗೋದಾದ್ರೆ, ಇವತ್ತು ನೀವು ಪೆಟ್ರೋಲ್ ಹಾಕ್ಸಿದ್ರೆ ಟ್ಯಾಕ್ಸ್ ಕೊಡ್ತೀರಾ, ಸೋಪ್ ತಗೊಂಡ್ರು ಟ್ಯಾಕ್ಸ್ ಕೊಡ್ತೀರಾ, ಹೋಟೆಲ್ನಲ್ಲಿ ಒಂದು ಕಪ್ ಟೀ ಕುಡಿದ್ರೂ ಟ್ಯಾಕ್ಸ್ ಕೊಡ್ತೀರಾ. ಈ ಹಣ ಎಲ್ಲಿ ಹೋಗ್ತಿದೆ? ಒಬ್ಬ ಅಕ್ರಮ ವಲಸಿಗನಿಗೆ ಸರ್ಕಾರ ಕೊಡುವ ಸಬ್ಸಿಡಿಗಳ ಲೆಕ್ಕ ಹಾಕಿ. ಉಚಿತ ಪಡಿತರ ಅಕ್ಕಿ, ಉಚಿತ ಆರೋಗ್ಯ ಸೇವೆ, ಉಚಿತ ಶಿಕ್ಷಣ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸವಲತ್ತುಗಳು. ಭಾರತ ಈಗಾಗಲೇ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ನಮ್ಮ ದೇಶದ ಬಡವರಿಗೆ ಸುಲಭವಾಗಿ ಸೌಲಭ್ಯವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಇಂತಹ ಟೈಮಲ್ಲಿ ಬಾಂಗ್ಲಾದೇಶದಿಂದ ಬಂದ ಲಕ್ಷಾಂತರ ಜನರಿಗೆ ನಾವು ಊಟ ಹಾಕಬೇಕಾ? ಒಬ್ಬ ಭಾರತೀಯ ಪ್ರಜೆಯಾಗಿ ನೀವು ಯೋಚನೆ ಮಾಡಿ. ನಿಮ್ಮ ಮಗುವಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಸಿಗ್ತಿಲ್ಲ, ಆದರೆ ಈ ವಲಸಿಗರು ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಚಿಕಿತ್ಸೆ ಪಡಿತಿದ್ದಾರೆ. ಇದು ಎಂಥ ನ್ಯಾಯ? ನಾಳೆ ಏನಾಗತ್ತೆ? ಮೂಲ ಭಾರತೀಯರಿಗೆ ಕಾದಿದೆಯ ಕಂಟಕ. ವೀಕ್ಷಕರೇ, ಇದು ಕೇವಲ ದುಡ್ಡಿನ ವಿಷಯವಲ್ಲ, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ಇವರ ಸಂಖ್ಯೆ ಹೆಚ್ಚಾದರೆ ಏನಾಗುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಭಯಾನಕ ಪರಿಣಾಮಗಳನ್ನು ಹೇಳ್ತೀನಿ ಕೇಳಿ. ಉದ್ಯೋಗ ಕಡಿತ. ಇವರು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋದ್ರಿಂದ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ, ಪೇಂಟರ್ಗಳಿಗೆ, ಡ್ರೈವರ್ಗಳಿಗೆ ಕೆಲಸ ಸಿಗೋದಿಲ್ಲ. ನಮ್ಮವರ ಹೊಟ್ಟೆ ಮೇಲೆ ಇವರು ಹೊಡಿತಾರೆ. ಅಪರಾಧ ಕೃತ್ಯಗಳು, ಕ್ರೈಮ್. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದ ಎಷ್ಟೋ ಕಳ್ಳತನ, ದರೋಡೆ, ಅತ್ಯಾಚಾರ ಪ್ರಕರಣಗಳಲ್ಲಿ ಬಾಂಗ್ಲಾ ವಲಸಿಗರ ಕೈವಾಡ ಇದೆ. ಇವರಿಗೆ ಯಾವುದೇ ಪೊಲೀಸ್ ರೆಕಾರ್ಡ್ ಇರಲ್ಲ. ಕ್ರೈಮ್ ಮಾಡಿ ಸುಲಭವಾಗಿ ಬಾಂಗ್ಲಾಗೆ ಓಡಿ ಹೋಗ್ತಾರೆ. ಇನ್ನು ರಾಷ್ಟ್ರೀಯ ಭದ್ರತೆ. ಇವರಲ್ಲಿ ಅಡಗಿಕೊಂಡು ಉಗ್ರರು ಕೂಡ ಬರ್ತಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ NIA 5 ಉಗ್ರರನ್ನ ಬಂಧಿಸಿತ್ತು. ಇವರೆಲ್ಲರೂ ಬಾಂಗ್ಲಾ ಮೂಲದವರೇ ಆಗಿದ್ರು. ಇವರು ನಮ್ಮ ದೇಶದಲ್ಲೇ ಇದ್ದು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾರೆ. ಇನ್ನು ಸಂಸ್ಕೃತಿ ನಾಶ. ಯಾವ ಏರಿಯಾದಲ್ಲಿ ಇವರು ಜಾಸ್ತಿ ಆಗ್ತಾರೋ ಅಲ್ಲಿನ ಸ್ಥಳೀಯ ಸಂಸ್ಕೃತಿ ಮಾಯವಾಗತ್ತೆ. ಅಲ್ಲಿನ ಹಬ್ಬಗಳು, ಆಚರಣೆಗಳಿಗೆ ತೊಂದರೆ ಶುರುವಾಗತ್ತೆ. ಇನ್ನು ನೀವು ಕೇಳಬಹುದು, ಅವರ ಪಾಡಿಗೆ ಅವರು ಇರ್ತಾರೆ ಬಿಡಿ, ನಮಗೇನು ತೊಂದರೆ ಅಂತ. ಆದರೆ ಇತಿಹಾಸ ಬೇರೆಯೇ ಕತೆ ಹೇಳ್ತಾ ಇದೆ. ಅಕ್ರಮ ವಲಸಿಗರಿಗೆ ಆಶ್ರಯ ಕೊಟ್ಟ ದೇಶಗಳಲ್ಲಿ ಮೂಲ ನಿವಾಸಿಗಳ ಗತಿ ಏನಾಗಿದೆ ಅಂತ ಒಂದು ಉದಾಹರಣೆ ಸಮೇತ ಹೇಳ್ತೀನಿ ಕೇಳಿ. ಲೆಬನಾನ್. ಕ್ರಿಶ್ಚಿಯನ್ನರ ದುರಂತ. ಒಂದು ಕಾಲದಲ್ಲಿ ಲೆಬನಾನ್ನ ಮಧ್ಯಪ್ರಾಚ್ಯದ ಪ್ಯಾರಿಸ್ ಅಂತ ಕರೀತಾ ಇದ್ರು. ಅಲ್ಲಿ ಕ್ರಿಶ್ಚಿಯನ್ನರನ್ನ ಬಹುಸಂಖ್ಯಾತರು ಅಂತ ಹೇಳ್ತಿದ್ರು. ದೇಶ ಶಾಂತಿಯಿಂದ ಇತ್ತು. ಆದರೆ ಯಾವಾಗ ಪಕ್ಕದ ದೇಶಗಳಿಂದ ನಿರಾಶ್ರಿತರು ಬರೋದಕ್ಕೆ ಶುರು ಮಾಡಿದ್ರೋ ಲೆಬನಾನ್ ಉದಾರತೆ ತೋರಿಸಿ ಅವರಿಗೆ ಜಾಗ ಕೊಡ್ತು.
ನೋಡ್ತಾ ಇದ್ದಂತೆ ವಲಸಿಗರ ಸಂಖ್ಯೆ ಹೆಚ್ಚಾಯಿತು, ಡೆಮೋಗ್ರಫಿ ಬದಲಾಯಿತು, ಅಂತರ್ಯುದ್ಧ ಶುರುವಾಯಿತು. ಕೊನೆಗೇನಾಯಿತು? ಮೂಲ ನಿವಾಸಿಗಳಾದ ಕ್ರಿಶ್ಚಿಯನ್ನರನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಲಾಯಿತು. ಇಂದು ಲೆಬನಾನ್ ಉಗ್ರರ ತಾಣವಾಗಿದೆ. ಆರ್ಥಿಕತೆ ನಾಶವಾಗಿದೆ. ಮೂಲ ನಿವಾಸಿಗಳು ದೇಶ ಬಿಟ್ಟು ಓಡಿ ಹೋಗ್ತಿದ್ದಾರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ, ನಮ್ಮ ದೇಶದ್ದೇ ಉದಾಹರಣೆ ಹೇಳ್ತೀನಿ. ಕಾಶ್ಮೀರ ಪಂಡಿತರು. ಕಾಶ್ಮೀರದಲ್ಲಿ ಯಾವಾಗ ಒಂದು ಸಮುದಾಯದ ಜನಸಂಖ್ಯೆ ವಿಪರೀತವಾಯಿತು ಮತ್ತು ಮೂಲಭೂತವಾದ ಹೆಚ್ಚಾಯಿತು, ಅಲ್ಲಿನ ಮೂಲ ನಿವಾಸಿಗಳಾದ ಕಾಶ್ಮೀರಿ ಪಂಡಿತರನ್ನ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಸಲಾಯಿತು. ನಿಮ್ಮ ಹೆಣ್ಣು ಮಕ್ಕಳನ್ನ ಬಿಟ್ಟು ಹೋಗಿ ಅಂತ ಮಸೀದಿಗಳಿಂದ ಅನೌನ್ಸ್ ಮಾಡಲಾಯಿತು. ಸ್ವಂತ ದೇಶದಲ್ಲಿಯೇ ಅವರು ನಿರಾಶ್ರಿತರಾಗ್ತಾರೆ. ಉದಾಹರಣೆ 3, ಅಸ್ಸಾಂ ಮತ್ತು ತ್ರಿಪುರ. ಈ ಎರಡೂ ರಾಜ್ಯಗಳಲ್ಲಿ, ಅರ್ಥಾತ್ ಈ ತ್ರಿಪುರಾದಲ್ಲಿ ಮೂಲ ಬುಡಕಟ್ಟು ಜನರು ಇಂದು ಅಲ್ಪಸಂಖ್ಯಾತರಾಗಿದ್ದಾರೆ. ಬಾಂಗ್ಲಾದೇಶದಿಂದ ಬಂದವರೇ ಅಲ್ಲಿ ಈಗ ಬಹುಸಂಖ್ಯಾತರು ಮತ್ತು ಸರ್ಕಾರ ನಡೀತಾ ಇರೋದು. ಅಸ್ಸಾಂ ಕೂಡ ಇದೇ ದಾರಿಯಲ್ಲಿ ಇದೆ. ನಾಳೆ ಬೆಂಗಳೂರಿನ ಪರಿಸ್ಥಿತಿಯೂ ಹೀಗಾಗಬಾರ್ದು ಅಂತೇನಿಲ್ಲ. ಈಗಾಗಲೇ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಕನ್ನಡ ಮಾತನಾಡುವವರೇ ಕಮ್ಮಿಯಾಗಿ ಹೋಗ್ಬಿಟ್ಟಿದ್ದಾರೆ. ಪರಿಣಾಮ ಏನು? NRC ಒಂದೇ ದಾರಿನ? ಸಮಸ್ಯೆಗೆ ಪರಿಹಾರ ಏನಂತ ನೋಡ್ತಾ ಹೋಗೋದಾದರೆ, ದೇಶಾದ್ಯಂತ NRC, ಯಾರು ಭಾರತೀಯರು ಯಾರು ಅಕ್ರಮ ವಲಸಿಗರು ಅಂತ ಪಟ್ಟಿ ಮಾಡಲೇಬೇಕಾಗಿದೆ. ಅಕ್ರಮವಾಗಿ ಬಂದವರನ್ನು ಗುರುತಿಸಿ ಅವರ ಮತದಾರರ ಹಕ್ಕನ್ನು ಕಸಿದುಕೊಳ್ಳಬೇಕು ಮತ್ತು ಡಿಪೋರ್ಟ್ ಮಾಡಬೇಕು. ಕಳೆದ 10 ವರ್ಷಗಳಲ್ಲಿ ವಿತರಿಸಲಾದ ಎಲ್ಲ ಆಧಾರ್ ಕಾರ್ಡ್ಗಳನ್ನು ಕಟ್ಟುನಿಟ್ಟಾಗಿ ಮರುಪರಿಶೀಲನೆ ಮಾಡಬೇಕು. ಇನ್ನು ಮನೆ ಮಾಲೀಕರು ಬಾಡಿಗೆ ಕೊಡುವಾಗ ಪೊಲೀಸ್ ವೆರಿಫಿಕೇಶನ್ ಮಾಡಿಸೋದನ್ನು ಕಡ್ಡಾಯವಾಗಿ ಮಾಡಬೇಕು. ಬೆಂಗಳೂರಲ್ಲಿ ಇದೊಂದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಾಡಿಗೆ ಜಾಸ್ತಿನ ಯಾರಾದರೂ ಬೆಂಗಾಲಿಗಳಿಗೋ ಉತ್ತರ ಭಾರತದವ್ರಿಗೋ ಕೊಟ್ಟು ಕೈ ತೊಳ್ಕೊಂಡು ಬಿಡ್ತಾರೆ. ಆದರೆ ಇವತ್ತೇನೋ ಕೈ ತೊಳ್ಕೊಂಡು ಬಿಡ್ತೀರಾ, ಕ್ರೈಮ್ ಏನಾದರೂ ಆದರೆ ಬಾಡಿಗೆದಾರರ ಮೇಲೂ ಕೂಡ ಬರುತ್ತೆ. ಯಾಕೆ ನೀವು ಕೊಟ್ರಿ ಅನ್ನುವಂತಹದ್ದಿದೆ. ಇಂತಹ ಕೇಸುಗಳು ತುಂಬ ಆಗಿದ್ದಾವೆ. ಇನ್ನು ಬಾಂಗ್ಲಾದೇಶದ ಗಡಿಯಲ್ಲಿ ಲೇಸರ್ ಫಿನಿಶಿಂಗ್ ಹಾಕಿ ಇರುವೆ ಕೂಡ ನುಸುಳದಂತೆ ನೋಡಿಕೊಳ್ಬೇಕು. ಇವೆಲ್ಲವೂ ಕೂಡ ಪರಿಹಾರಗಳು. ಆದರೆ ವೀಕ್ಷಕರೇ, ಅತಿಥಿ ದೇವೋಭವ ಅನ್ನೋದು ನಮ್ಮ ಸಂಸ್ಕೃತಿ ನಿಜ. ಆದರೆ ಅತಿಥಿ ಮನೆ ಮಾಲೀಕನನ್ನೇ ಹೊರ ಹಾಕೋಕ್ ಬಂದ್ರೆ ಆತನನ್ನ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಇದು ದ್ವೇಷದ ಮಾತು ಅಲ್ಲ, ಇದು ದೇಶ ಉಳಿಸುವ ಮಾತು. ನಾವು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟುವ ದುಡ್ಡು ನಮ್ಮ ದೇಶದ ಅಭಿವೃದ್ಧಿಗೆ ಬಳಕೆಯಾಗಬೇಕೇ ಹೊರತು ದೇಶ ವಿರೋಧಿಗಳ ಪೋಷಣೆಗೆ ಅಲ್ಲ. ಬೆಂಗಳೂರು, ಮುಂಬೈ, ದೆಹಲಿ ಈಗಾಗಲೇ ತುಂಬಿ ತುಳುಕ್ತಾ ಇದೆ. ಇನ್ನಷ್ಟು ಭಾರ ಹೊರೋದಕ್ಕೆ ನಮ್ಮ ನಗರಗಳಿಗೆ ಶಕ್ತಿಗಿಲ್ಲ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೊಂದು ದಿನ ನಮ್ಮ ಮಕ್ಕಳು ನಮಗೆ ಪ್ರಶ್ನೆ ಮಾಡ್ತಾರೆ, ಅಪ್ಪ ನಮ್ಮ ದೇಶ ಪರಕೀಯರ ಪಾಲಾಗುವಾಗ ನೀವೇನು ಮಾಡ್ತಾ ಇದ್ರಿ ಅಂತ. ನಿಮಗೇನನ್ಸತ್ತೆ? ಈ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕಾನೂನು ಬರಬೇಕಾ? ಸರ್ಕಾರ ಇವರಿಗೆ ಸೌಲಭ್ಯ ಕೊಡೋದನ್ನು ನಿಲ್ಲಿಸಬೇಕಾ? ಮೊದಲು ಇವರನ್ನು ಹೊರಗೆ ದಬ್ಬಬೇಕಾ? ನಿಮಗೇನನ್ಸತ್ತೆ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.